ನಮಸ್ಕಾರ. ನಾನಿವತ್ತು ಹಾಲಿಂದ ಮಾಡುವಂಥ ಸಿಂಪಲ್ಲಾಗಿ ಮಾಡುವಂಥ ಸ್ವೀಟ್ ಒಂದು ಮತ್ತು ಮಿಕ್ಕಿರೋ ಅನ್ನದಲ್ಲಿ ಮಾಡುವಂಥ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ನಾನು 1.5 ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಆಮೇಲೆ ಸುಮಾರು ಒಂದು ಬಟ್ಲಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ವೀಟ್ ಆಗುತ್ತೆ. ಈಗ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಬಿಸಿ ಮಾಡಬೇಕಾದ್ರೆ ಕುದಿಬೇಕಾದ್ರೆ ಅದಕ್ಕೆ ನಿಂಬೆಹಣ್ಣನ್ನು 2 ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಇದು ನಿಂಬೆಹಣ್ಣು ಬದಲಿಗೆ ವಿನೆಗರ್ ಬೇಕಾದರೂ ಹಾಕ್ಕೋಬೋದು ಹಾಲು ಒಡೆಯೋದಕ್ಕೆ. ಇದು ಹಾಲು ಒಡೆದು ಪನ್ನೀರ್ ಥರ ಬರುತ್ತಲ್ಲ, ಅದರಲ್ಲಿ ಮಾಡೋವಂಥ ಸ್ವೀಟು. ತುಂಬ ಸುಲಭವಾಗಿ ಒಂದು 10 ನಿಮಿಷಕ್ಕೆಲ್ಲ ಇದು ರೆಡಿ ಆಗಿಬಿಡುತ್ತೆ ಸ್ವೀಟು. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಈ ಥರ ಸಡನ್ನಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಈಸಿಯಾಗಿ ಹಾಲು ಒಂದಿದ್ದರೆ ಆಗಿಬಿಡ್ತು, ಈ ಸ್ವೀಟು ರೆಡಿ ಆಗಿಬಿಡುತ್ತೆ. ಈ ಥರ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಈಗ ನೋಡಿ ಹಾಲು ಒಡ್ಕೊಳ್ತು ಕಂಪ್ಲೀಟಾಗಿ. ಹಾಲು ಒಡ್ಕೊಂಡ್ಮೇಲಕ್ಕೆ ಇದನ್ನು ನಾವು ಫಿಲ್ಟರ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಫಿಲ್ಟರ್ ಮಾಡಿಕೊಂಡ್ರೆ ತುಂಬ ಒಣ ಪನ್ನೀರ್ ಸಿಕ್ಕತ್ತೆ. ಹಾಗಾಗಿ ನಾನು ಸುಮ್ಮನೆ ಈ ಥರ ಒಂದು ಇದರಿಂದ ತೆಕ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನೀರಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಿದ್ದು, ನೀರಾಗಿ ಇರಬೇಕು. ಫಿಲ್ಟರಲ್ಲಿ ಮಾಡಿಕೊಂಡ್ರೆ ಆ ನೀರನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಕಾದರೆ ಹಂಗೆ ಮಾಡ್ಕೋಬೋದು. ಈಗ ನಾನು ಇದನ್ನು ತೆಗೆದುಬಿಟ್ಟು ಹಾಕ್ಕೊಂಬಿಟ್ಟು ಬಾಣಲೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಇದ್ರದ್ದು ಪನ್ನೀರನ್ನು ಆಗಿರೋದು ಎಲ್ಲ ತೆಗೆದುಬಿಟ್ಟು ಬಾಣಲೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಫಿಲ್ಟರ್ ಮಾಡಿದರೆ ನೀವು ನೀರನ್ನು ಸ್ವಲ್ಪ ಅದ್ರ ಜೊತೆಯಲ್ಲಿ ಹಾಕ್ಕೋಬೋದು. ಈ ಥರ ಹಾಕ್ಕೊಂಬಿಟ್ಟು ಇವಾಗ ನೋಡಿ, ಇವಾಗ ಸುಮಾರು ಬಂದಿದೆ ಪನ್ನೀರ್ ಥರದ್ದು ನಮಗೆ. ಇದನ್ನು ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಬಿಟ್ಟು ಕಾಯಿ ತುರಿನೂ ಹಾಕ್ಕೊಳ್ಳೋದು ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಆ ಪನ್ನೀರ್ ಬಂದಿರುತ್ತಲ್ಲ ಅದಕ್ಕೆ ಚೆನ್ನಾಗಿ ಬೆಲ್ಲ ತಾಕ್ಕೋಬೇಕು. ಹಾಗೆ ಬೆಲ್ಲ ನಂದು ಚೆನ್ನಾಗಿದೆ, ಹಾಗಾಗಿ ಡೈರೆಕ್ಟಾಗಿ ಹಾಕಿದ್ದೀನಿ. ಬೇಕಾದರೆ ಸ್ವಲ್ಪ ನೀರು ಹಾಕಿ ಕುದಿಸಿ ಫಿಲ್ಟ್ರ್ ಮಾಡಿಬಿಟ್ಟು ಹಾಕ್ಕೋಬೋದು, ಕಲ್ಲೇನಾದರೂ ಸಿಗುತ್ತೇನೋ ಅಂತಂದರೆ. ಈ ಥರ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಈಗ ಏಲಕ್ಕಿ ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಪುಡಿನೂ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸಿದ್ರೆ ನಮ್ಮ ಸ್ವೀಟ್ ರೆಡಿ ಆಗಿಬಿಡುತ್ತೆ. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸಡನ್ನಾಗಿ ಬೇಕಂದರೆ ಮಾಡ್ಕೊಳ್ಳೋವಂಥ ಒಂದು ಸ್ವೀಟ್ ಇದು ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ನಮಗೆ ಹಾಲೊಂದಿದ್ದರೆ ಮಾಡ್ಕೋಬೋದು. ಈಗ ನೆಕ್ಸ್ಟು ನಾನು ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಮಾಡ್ಕೊಳ್ಳೋವಂಥ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ಫ್ರೆಶ್ಶಾಗಿ ಅನ್ನ ಮಾಡಿಕೊಂಡು ಮಾಡ್ಕೋಬೋದು. ಇದು ಸಿಂಪಲ್ಲಾಗಿ ಮಾಡೋವಂಥ ಚಿತ್ರಾನ್ನ ಇದು. ಇದಕ್ಕೆ ನಾನು ಅನ್ನ ಇಟ್ಕೊಂಡಿರೋ ಅನ್ನ ತೋರಿಸ್ತಾ ಇದ್ದೀನಿ. ಮತ್ತು ಮೆಣಸಿನ ಪುಡಿ ಒಂದು 3/4 ಸ್ಪೂನು, ಸಾಂಬಾರು ಪುಡಿ ಒಂದು ಸ್ಪೂನು, ಉಪ್ಪು, ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು, ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಶೇಂಗಾ ಬೀಜ, ಒಗ್ಗರಣೆಗೆ ಶೇಂಗಾ ಬೀಜನೂ ಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ, ಒಂಚೂರು ಕಡಲೆಬೇಳೆ ಒಗ್ಗರಣೆನ ಹಾಕ್ಕೊಳ್ಬೇಕು. ಉದ್ದಿನಬೇಳೆ ಅಷ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಕಡಲೆಬೇಳೆನೂ ಹಾಕ್ಕೋತೀನಿ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಇದು ಕರಿಬೇವು, ಹಸಿಮೆಣಸಿನ್ಕಾಯಿ ನಾವು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಜಾಸ್ತಿನೂ ಪ್ರಮಾಣ ಮಾಡ್ಕೋಬೋದು, ಜಾಸ್ತಿ ಪ್ರಮಾಣದಲ್ಲೂ ಹಾಕ್ಕೋಬೋದು. ಈಗ ಶೇಂಗಾ ಬೀಜನೂ ಹಾಕ್ಕೋತಾ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಸಾಸಿವೆ ಎಲ್ಲ ಚಟಪಟ ಅಂದು ಈಗ ಶೇಂಗಾ ಬೀಜನೂ ಸ್ವಲ್ಪ ಕೆಂಪಾಗಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಚೆನ್ನಾಗಾಗುತ್ತೆ. ಈಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಈರುಳ್ಳಿ ನಂದು 2 ಸೈಜ್ 2 ಹಾಕಿದ್ದೀನಿ. ದೊಡ್ಡದಿದ್ದರೆ ಒಂದೇ ಒಂದು ಹಾಕಿದ್ರೂ ಆಗುತ್ತೆ. ಈರುಳ್ಳಿನ ಸ್ವಲ್ಪ ಕೆಂಪು ತುಂಬ ಕೆಂಪಂತಲ್ಲ, ಸುಮಾರಾಗಿ ಅದ್ರ ಹಸಿ ವಾಸನೆ ಹೋಗಬೇಕು. ಈಗ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಆಮೇಲೆ ಲಾಸ್ಟಿಗೆ ಹಾಕ್ಕೋತೀನಿ. ಉಪ್ಪನ್ನು ಹಾಕ್ಕೊಳ್ಳೋದು, ಮತ್ತು ಮೆಣಸಿನ ಪುಡಿ,
ಆಮೇಲೆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಬೇಕಾದರೆ ನಮಗೆ ಗರಂ ಮಸಾಲ ಪುಡಿ ಹಾಕ್ಕೋಬೋದು, ನಾನು ಇದರಲ್ಲಿ ಹಾಕಿಲ್ಲ. ಇದು ಚೆನ್ನಾಗಿ ಸ್ವಲ್ಪ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ನಾವು ಇಟ್ಕೊಂಡಿರೋ ಅನ್ನನ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದು ಮಿಕ್ಸ್ ಮಾಡ್ಕೋಬೇಕು. ಇದು ನಾವು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಇವಾಗ ಉಪ್ಪು ನಾವು ಚೆನ್ನಾಗಿ ಕಲಸಿದ ಮೇಲೆ ಉಪ್ಪು ಹೇಗೆ ನೋಡ್ಕೊಂಬಿಟ್ಟು ಇದು ಉಪ್ಪು ಕಮ್ಮಿ ಆಗಿದ್ದರೆ ನಾವು ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು ಇದಕ್ಕೆ. ಇದು ಒಂಥರ ದಿಢೀರಂತ ಮಾಡ್ಕೊಳ್ಳೋವಂಥ ಚಿತ್ರಾನ್ನ, ಅನ್ನ ಮಿಕ್ಕಿರುತ್ತಲ್ಲ ಅದು ಆ ಥರ ಮಾಡ್ಕೊಳ್ಳೋವಂಥ ಚಿತ್ರಾನ್ನ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ. ಇದು ಚಿತ್ರಾನ್ನ ಬಿಸಿ ಮಾಡ್ಕೋಬೇಕು, ಆವಾಗ ಚೆನ್ನಾಗಾಗುತ್ತದು. ಧನ್ಯವಾದಗಳು.